ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ನಮಸ್ಕಾರ. ಈ ದಿನ ಶಿವರಾಜಗೌಡ್ರದು ಹುಟ್ಟುಹಬ್ಬ. 50 ಮೀರಿ 51 ಮೀರಿ 51ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಆದರೆ ತಾಯಿ ಪಾಲಿಗೆ ಮಕ್ಕಳು ಯಾವಾಗಲೂ ಚಿಕ್ಕವರೇ ಅಲ್ವಾ, ಅದಕ್ಕೆ ಅವರು ನನ್ನನ್ನು ತುಂಬ ಹಚ್ಕೊಂಡಿದ್ದಾರೆ. ಅಮ್ಮ ಅಮ್ಮ ಅಂತ ತುಂಬ ಹಚ್ಕೊಂಡಿದ್ದಾರೆ. ಈ ಅಮ್ಮನ ಪಾಲಿಗೆ ಅವರು ಇವತ್ತು 1ನೇ ವರ್ಷದ ಮಗು ಅಂತ ನಾನು ತಿಳ್ಕೊಂಡಿರ್ತೀನಿ. ಹಾಗೆ ಇವರು ಡಾಕ್ಟ್ರ್ ಕೆಲಸ ಮಾಡ್ತಾ ಇರೋದು ಎಲ್ಲರಿಗೂ ತುಂಬ ಸಂತೋಷ. ಯಾಕೆ ಅಂತ ಅಂದರೆ ಡಾಕ್ಟ್ರು ಸಂಪಾದನೆ ಮಾಡೋದಕ್ಕಾಗಿ ಡಾಕ್ಟ್ರ್ ಆಗಿರ್ತಾರೆ ಕೆಲವು ಕಡೆ. ಆದರೆ ಇವರು ಒಂದು ಬಡಬಗ್ಗರಿಗಾಗಿರ್ಬೋದು, ಕೆಲವು ಕಲಾವಿದರಿಗಾಗಿರ್ಬೋದು, ಹಾಗೆ ಅವರ ಪರಿಸ್ಥಿತಿ ನೋಡಿ ಅವ್ರ ಕೈಲಾದ ಸಹಾಯವನ್ನು ಮಾಡಿ ಮತ್ತು ಆದಷ್ಟು ಕಡಿಮೆ ಬೆಲೆಯಲ್ಲಿ ಅವರಿಗೆ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗುವಂತೆ ನೋಡ್ಕೋತಾ ಇದ್ದಾರೆ. ಅದು ಬಹಳ ಸಂತೋಷ. ನಾನು ಪರಮ್ ಗುಬ್ಬಿ ಅಂತ ಚಲನಚಿತ್ರದಲ್ಲಿ ಕೆಲಸ ಮಾಡ್ಕೊಂಡಿದ್ದೀವಿ. ಡಾಕ್ಟರ್ ಶಿವರಾಜ್ ಗೌಡ್ರು ನಮ್ಮ ಆತ್ಮೀಯ ಸ್ನೇಹಿತರು, ಶಾಂತ ಮಲ್ಟಿ ಸ್ಪೆಷಲ್ ಆಸ್ಪತ್ರೆಯ ನಿರ್ದೇಶಕರು ಮತ್ತು ಗುರುಕುಲ ಕಲಾ ಪ್ರತಿಷ್ಠಾನ ಚಿತ್ರದ ಪ್ರತಿಷ್ಠಾನ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ನಾನು ಕೂಡ ಅವ್ರ ಸಂಸ್ಥೆಯಲ್ಲಿ ಉಪಾಧ್ಯಕ್ಷ ಸ್ಥಾನದಲ್ಲಿದ್ದೀವಿ. ಭಾಳಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ಸಾಹಿತ್ಯ ವಲಯದಲ್ಲಿ ಆಗಲಿ ಅಥವಾ ಹೊಸ ನವ್ಯ ಕವಿತೆಗಳಿಗೆಲ್ಲ ಅವರು ಭಾಳಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಅವ್ರನ್ನ ಮುಂತರುವಂತಹ ವರ್ಷಕ್ಕೊಮ್ಮೆ ಒಂದು ಅಪರೂಪದ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಹಾಗೆ ಚಲನಚಿತ್ರರಂಗದಲ್ಲಿ ನಮ್ಮ ಸಹ ಕಲಾವಿದರು, ಬಡ ಕಲಾವಿದರು ಅಂತ ಯಾರಿರ್ತಾರೆ, ಆಸಕ್ತ ಕಲಾವಿದರು, ಅವ್ರಿಗೆಲ್ಲವೂ ಅವ್ರ ಆಸ್ಪತ್ರೆಯಲ್ಲಿ ನಮಗೆ ಉಚಿತ ಚಿಕಿತ್ಸೆಗಳನ್ನು ಕೊಡ್ತಾ ನಮಗೆ ಭಾಳ ಉಪಕಾರ ಮಾಡಿದ್ದಾರೆ. ಇಂಥ ಸ್ನೇಹಿತರನ್ನು ಪಡೆದಿರೋ ನಾವು ಧನ್ಯ. ಇವತ್ತು ಅವ್ರಿಗೆ 50 ವರ್ಷಗಳ ಹುಟ್ಟುಹಬ್ಬದ ಸಂಭ್ರಮ. ದೇವರು ಆಯಸ್ಸು, ಆರೋಗ್ಯ, ಆಯಸ್ಸೆಲ್ಲ ಕೊಟ್ಟು ಸುಖವಾಗಿರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಅವ್ರಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ GY ಪದ್ಮನಾಗರಾಜ್, ಇಂದು ಸಂಜೆ ಪತ್ರಿಕೆ ವ್ಯವಸ್ಥಾಪಕ ಸಂಪಾದಕರು. ಇವತ್ತು ಒಂದು ವಿಶೇಷವಾದಂತಹ ದಿನ. ನಮ್ಮ ಡಾಕ್ಟರ್ ಶಿವರಾಜೇಗೌಡರ 50ನೇ ಹುಟ್ಟುಹಬ್ಬ. ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ನನಗೆ ತುಂಬ ಸಂತೋಷವಾಗಿದೆ. ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದೀನಿ. ಮತ್ತು ಇಂತಹ ಒಂದು ಮನೋಭಾವನೆ ಇರೋಂತಹ ಡಾಕ್ಟ್ರು ನಮ್ಮ ಸಮಾಜದಲ್ಲಿ ಇನ್ನೂ ಹೆಚ್ಚಾಗಬೇಕು. ಯಾಕೆ ಅಂತ ಹೇಳಿದ್ರೆ ನಾನು ಎಷ್ಟು ಕೇಳ್ಪಟ್ಟೆ ಮತ್ತು ನಮ್ಮ ಪತ್ರಿಕೆಗಳಲ್ಲೇ ಪ್ರಕಟಣೆ ಮಾಡಿದ್ದೀವಿ, ಸಮಾಜ ಸೇವೆ ಮಾಡ್ತಾ ಇದ್ದಾರೆ ವೈದ್ಯ ಲೋಕದಲ್ಲಿ. ಅದು ಇಂಥ ಒಂದು ಕಮರ್ಷಿಯಲ್ ಲೋಕದಲ್ಲಿ ಎಲ್ಲ ವ್ಯಾವಹಾರಿಕವಾಗಿ ನೋಡೋಂಥ ಒಂದು ಸಂದರ್ಭದಲ್ಲಿ ಇಷ್ಟು ಒಂದು ಒಳ್ಳೆ ಮನಸ್ಥಿತಿ ಇರೋಂತಹ ವೈದ್ಯರು ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಸಾಮಾಜಿಕ ಸೇವೆ ಮಾಡಿದ್ದಾರೆ. ಮತ್ತು ಎಲ್ಲ ಆರ್ಗನ್ ಡೊನೇಟ್ ಮಾಡೋದಾಗಿರಲಿ ಅಥವಾ ಒಂದು ಕ್ಯಾಂಪ್ ಮಾಡೋದು, ಹೆಲ್ತ್ ಕ್ಯಾಂಪ್ ಮಾಡೋದಾಗಲಿ, ಬ್ಲಡ್ ಡೊನೇಷನ್ದಾಗಿರಲಿ, ಎಲ್ಲನೂ ಒಂದು ಸಮಾಜಕ್ಕೆ ಒಳ್ಳೆ ಕಾರ್ಯ ಮಾಡ್ತಿದ್ದಾರೆ. ದೇವರು ಅವ್ರಿಗೆ ಒಳ್ಳೆ ಆರೋಗ್ಯ, ಆಯಸ್ಸು, ಶ್ರೇಯಸ್ಸು ಕೊಟ್ಟು ಕಾಪಾಡಲಿ ಅಂತ ನಾನು ನಮ್ಮ ಇಂದು ಸಂಜೆ ಪತ್ರಿಕೆ ಪರವಾಗಿ ಹಾಗೂ ನನ್ನ ಒಂದು ವೈಯಕ್ತಿಕವಾಗಿ ನಾನು ಅವರಿಗೆ ಹಾರೈಸ್ತೀನಿ. 100 ವರ್ಷ ಚೆನ್ನಾಗಿ ಬಾಳಿ ಸರ್, ನಿಮಗೆ ಶುಭವಾಗಲಿ. ಇವತ್ತು ನನ್ನ ಆತ್ಮೀಯ ಗೆಳೆಯ ಡಾಕ್ಟರ್ ಶಿವರಾಜ್ ಗೌಡರ 50ನೇ ವರ್ಷದ ಹುಟ್ಟುಹಬ್ಬ. ಇವತ್ತು ಏನಂದರೆ ನಾವೆಲ್ಲ ಹಳ್ಳಿಯ ಬುನಾದಿಯಲ್ಲಿ ಬದುಕ್ತಂದವರು. ಇವತ್ತೇನಾದರೂ ಒಂದು ನಗರ, ಮಹಾನಗರದಲ್ಲಿ ಬಂದು ಇವತ್ತು ಬದುಕ್ತಾ ಇದ್ದೇವೆ ಅಂತಂದರೆ ಎಲ್ಲ ಈ ಮಹಾಜನತೆಯ ಆಶೀರ್ವಾದ. ಜೊತೆಗೇನಪ್ಪ ಅಂದರೆ ನಮ್ಮ ಹಳ್ಳಿ ಜನತೆ ಏನಿದೆ, ಹಳ್ಳಿ ಜನತೆಯ ಮನೋಭಾವ ಏನಿದೆ, ಎಲ್ರಿಗೂ ಒಂದು ಸೇವೆ ಮಾಡಬೇಕು, ಎಲ್ಲೋ ಒಂದು ಕಡೆ ಸೇವೆ ಮಾಡಬೇಕು, ನಾವು ಎಲ್ಲೇ ಬದುಕಿದ್ರು ಕೂಡ, ಎಷ್ಟೇ ಬದುಕಿದ್ರು ಕೂಡ ಅಲ್ಲೊಂದು ಸೇವೆ ಮಾಡಬೇಕು ಅನ್ನೋ ಒಂದು ಮನೋಭಾವ ಇರ್ತದೆ. ಆ ನಮ್ಮ ಮನೋಭಾವದ ಅಂಕಿತದಲ್ಲಿ ಬಂದಂತಹವರು ನಮ್ಮ ಡಾಕ್ಟರ್ ಶಿವರಾಜ್ ಗೌಡರು. ಇವತ್ತೇನಪ್ಪ ಅಂದರೆ ಇವತ್ತು ಡಾಕ್ಟರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತಂದರೆ ಡಾಕ್ಟರ್ ಶಿವರಾಜ್ ಗೌಡ = ಏನೋ ಶಾಂತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಈ ರೀತಿಯಾದಂಥ ಒಂದು ಗುರುತಿಸುವಿಕೆ ಇದೆಯಲ್ಲ, ಈ ಗುರುತಿಸುವಿಕೆ ಅನ್ನೋದು ಎಲ್ರಿಗೂ ಬರುವಂಥದ್ದಲ್ಲ. ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ಸಾಕಷ್ಟು ಸಮಾಜ ಸೇವೆಯನ್ನು ಮಾಡಿದ್ದಾರೆ. ಅಂದರೆ ಒಂದು ಎಲೆಮರೆ ಕಾಯಿಯ ರೀತಿಯಲ್ಲಿ ಮಾಡಿದ್ದಾರೆ.
ಯಾರಿಗೂ ಕೂಡ ಹೌದು ಡಾಕ್ಟರ್ ಶಿವರಾಜ್ ಗೌಡರು ಇಷ್ಟೊಂದೆಲ್ಲ ಸೇವೆ ಮಾಡ್ತಾರಾ ಅನ್ನೋದೊಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದ್ರೂ ಕೂಡ ಅಲ್ಲಿ ಆ ಒಳಗಡೆ ಇರುವಂತಹ ಒಂದಷ್ಟು ಉತ್ತರಗಳನ್ನ ಹುಡುಕದಂಥ ಸಂದರ್ಭದಲ್ಲಿ ಎಲ್ಲ ಸಾಕಷ್ಟು ಸೇವೆಗಳನ್ನ ಮಾಡಿರುವಂಥದ್ದು ಕಾಣಿಸ್ತದೆ. ಆ ಸೇವೆಗಳ ನಡುವೆಯಲ್ಲಿ ಇವತ್ತು ಒಂದು ಶಾಂತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಲು ಇವತ್ತು ಎಮ್ಮರವಾಗಿ ಬೆಳೆದು ನಿಂತಿದೆ. ಜೊತೆಗೆ ನಮ್ಮ ಡಾಕ್ಟರ್ ಶಿವರಾಜ್ ಗೌಡರು ಆ ಮನಸ್ಸಿನ ಹೃದಯ ಏನಿದೆ, ಆ ವಿಶಾಲ ಹೃದಯ ಇವತ್ತು ಎಲ್ಲರೂ ಕೂಡ ಸೇವೆ ಮಾಡಬೇಕು ಅನ್ನೋ ಮನೋಭಾವ ಇದೆಯಲ್ಲ, ಆ ನಮ್ಮ ಮನೋಭಾವ ಮತ್ತಷ್ಟು ಹೆಮ್ಮರವಾಗಿ ಬೆಳೀಲಿ, ಮತ್ತಷ್ಟು ಶಾಂತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆಳೀಲಿ. ಮತ್ತು ಏನು 100 ವರ್ಷ ಅಲ್ಲ, ದಶರಥ ಬದುಕಿರೋ ಹತ್ರ 350 ವರ್ಷಗಳು ಕಾಲ ಆಯಸ್ಸು, ಭಗವಂತ ಆಯಸ್ಸು ಆರೋಗ್ಯ ಎಲ್ಲವನ್ನು ದಯಪಾಲಿಸ್ತಿ ಅಂತ ಭಗವಂತನ ಪ್ರಾರ್ಥಿಸ್ತಾ ಇದ್ದೇನೆ ನಾನು. ಸಹೋದ್ಯೋಗಿಗಳೇ, ಸ್ನೇಹಿತರೆ ಹಾಗೂ ಮಾಧ್ಯಮ ಮಿತ್ರರೇ, ಡಾಕ್ಟರ್ ವೃಂದದವರೇ ಮತ್ತು ಇಲ್ಲಿ ಸೇರಿರುವ ಎಲ್ಲ ಸ್ನೇಹ ಭಾಗಕ್ಕೂ ಎಲ್ಲ ಹೃದಯಪೂರ್ವಕ ಮೊದಲನೇ ಧನ್ಯವಾದವನ್ನು ತಿಳಿಸ್ತೇನೆ. ಏನಪ್ಪ, ಇವತ್ತು ನಾವು ಹಲವಾರು ವಿಚಾರದಲ್ಲಿ ಹಲವಾರು ಕೆಟ್ಟ ರಾಜಕಾರಣಿಗಳನ್ನ ಸಮಾಜ ಸೇವಕರು ಅಂತ ಹೇಳ್ತೀವಿ ನಾವು. ಇವತ್ತು ಅವರೆಲ್ಲ ಸಮಾಜ ಸೇವಕರು. ಹಿಂದೆಗಡೆ ಇಂಥ ಹಲವಾರು ಸೇವೆಯನ್ನು ಮಾಡ್ತಾರಲ್ಲ, ಅವ್ರನ್ನ ಯಾರನ್ನೂ ಗುರುತಿಸಲ್ಲ ಇವತ್ತು ಈ ಪ್ರಪಂಚದಲ್ಲಿ. ಅದರಿಂದ ಸಾಮಾಜಿಕ ಕಳಕಳಿ ಹೊಂದಿರುವಂಥ ನನ್ನ ಸ್ನೇಹಿತನಾದಂಥ ಶಿವರಾಜ್ ಗೌಡರಿಗೆ ನನ್ನ ಹೃದಯಪೂರ್ವಕ ವಂದನೆ. ಸೀಮಾಂತ ಪ್ರದೇಶ ಬರ್ತಕ್ಕಂಥ ನಮ್ಮ ಶಿವರಾಜ್ ಗೌಡರು ಅತ್ಯುತ್ತಮ ಹಾಗೂ ಸ್ಫೂರ್ತಿದಾಯಕ ವೈದ್ಯಕೀಯ ವೃತ್ತಿಯಲ್ಲಿ ಮುಂದುವರಿತಿದ್ದಾರೆ. ತುಂಬ ಸಂತೋಷ. ಇವರ ಜೀವನದ ಪರಂಪರೆಯನ್ನು ನೋಡಿದಾಗ ಗುಡ್ಡುಗಾಡಿನ ಹಳ್ಳಿ ಪ್ರದೇಶದ ಕಾಡು ಬೆಟ್ಟದ ಪರಿಸರದಲ್ಲಿ ಬೆಳೆದು ಒಂದು ವೈದ್ಯಕೀಯ ವೃತ್ತಿ ಬಂದಿರೋದು ತುಂಬ ಸಂತೋಷದಾಯಕ. ಇವರ ಆತ್ಮೀಯತೆ, ವಿಶಾಲ ಹೃದಯ, ರೋಗಿಗಳ ಬಗ್ಗೆ ಅತ್ಯುತ್ತಮವಾದ ಕಾಳಜಿ, ಆಮೇಲೆ ದುರ್ಬಲ ವರ್ಗದವರಿಗೆ ಅತಿ ಕಡಿಮೆ ಖರ್ಚಿನಲ್ಲಿ ಅಥವಾ ಹಲವು ಸಾರಿ ಉಚಿತವಾಗಿ ಚಿಕಿತ್ಸೆ ನೀಡಿ ಗುಣಪಡಿಸ್ತಾರೆ. ಈ ಶಾಂತ ಹಾಸ್ಪಿಟಲ್ ನಿಜವಾಗ್ಲೂ ಈ ಪರಿಸರದಲ್ಲಿ ತುಂಬ ಹೆಸರುವಾಸಿ ಆಗ್ತಾಯಿದೆ. ಇವರ ಒಂದು ಧ್ಯೇಯ ಧೋರಣೆ ಸಹಿತ ಒಂದು ಸಮಾಜಕ್ಕೂ ಹಾಗೂ ದೇಶಕ್ಕೂ ಒಂದು ಮಾರ್ಗದರ್ಶನವಾಗಿರಲಿ. ಇವರು ಅನೇಕ ಕಾಲಿಡ್ತಾ ಇದ್ದಾರೆ. ಅವರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ, ಒಳ್ಳೆಯದಾಗಲಿ. ಸಮಾಜಮುಖಿ, ಪರಿಸರ ಪ್ರೇಮಿ ಮತ್ತು ಈಗ ನಮ್ಮ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ತಗೊಂಡು ಸಾರು ಚಲನಚಿತ್ರ ಕಲಾವಿದರಿಗೆ ಮತ್ತು ಸಮಾಜಮುಖಿ ಕೆಲಸ ಯಾರ್ಯಾರು ಮಾಡ್ತಾರೆ ಅವ್ರಿಗೆಲ್ಲ ತುಂಬ ಸಹಾಯ ಮಾಡ್ತಾಯಿದ್ದಾರೆ. ಸಾರಿಗೆ ಒಳ್ಳೆಯದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಭಗವಂತ ಅವ್ರಿಗೆ ಆಯುರಾರೋಗ್ಯ ಐಶ್ವರ್ಯ. ಸರ್ವರಿಗೂ ಹೃತ್ಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ದಿನ ನನ್ನ 50ನೇ ಹುಟ್ಟುಹಬ್ಬದ ದಿನಾಚರಣೆಯನ್ನು ಆಚರಿಸಲು ನನ್ನ ಅಮ್ಮನವರಾದಂತಹ ಶ್ರೀಮತಿ ಮಾಲತಿ ಮೈಸೂರಮ್ಮನವರು ಹಾಗೂ ಇಂದು ಸಂಜೆಯ ಸಂಪಾದಕರಾದಂತಹ ಡಾಕ್ಟರ್ ಪದ್ಮನಾಗರಾಜರವರು ಹಾಗೂ ನನ್ನ ಆತ್ಮೀಯ ಗೆಳೆಯರಾದಂತಹ ಹುಲಿಯೂರು ದುರ್ಗ ಲಕ್ಷ್ಮೀನಾರಾಯಣರು, ಗುರುಕುಲ ಕಲಾ ಪ್ರತಿಷ್ಠಾನದ ಅಧ್ಯಕ್ಷರು ಹಾಗೂ ನಮ್ಮ ಗುಡ್ಡೇಗೌಡರವರು, ಕರ್ನಾಟಕ ರೈತ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರು, ಮತ್ತು ಇತ್ತೀಚಿನ ಒಂದು ಚಲನಚಿತ್ರದ ನಿರ್ದೇಶನವನ್ನು ಮುಗಿಸಿ ಬಂದಂಥ ನನ್ನ ಆತ್ಮೀಯ ಹಿರಿಯರು ಆದಂತಹ ಹಿರಿಯ ಕನ್ನಡ ಚಲನಚಿತ್ರ ನಿರ್ದೇಶಕರಾದಂತಹ ಶ್ರೀಯುತ ಪರಂ ಗುಬ್ಬಿಯವರು ಹಾಗೂ ಕನ್ನಡ ಸಾಹಿತ್ಯ ರಂಗದ ದಿಗ್ಗಜರಾದಂತಹ 200ಕ್ಕೂ ಹೆಚ್ಚು ಪುಸ್ತಕಗಳನ್ನು ವಿ ಸಂಜೀವಿನಿ ಎಂಬ ಪದನಾಮದೊಂದಿಗೆ ಬರೆದು ಪ್ರಕಟಿಸಿ ಅವನ್ನು ಕೆಲವೊಂದು ಪ್ರತಿ ವರ್ಷ ಪುಸ್ತಕಗಳು ಲೈಬ್ರರಿಯಲ್ಲಿ ಸೆಲೆಕ್ಷನ್ ಆಗ್ತಾಯಿದೆ ಅಂದರೆ ಅವರ ಒಂದು ವಿದ್ವಾಂಸವನ್ನು ನಾವು ಪ್ರಶಂಸಿಸಬೇಕಾಗುತ್ತೆ ಆದಂತಹ ಹಾಗೂ ಲಯನ್ಸ್ ಕ್ಲಬ್ನ ಅಧ್ಯಕ್ಷರೂ ಆದಂಥ ಶ್ರೀಯುತ ಸಂಜೀವನಪ್ಪನವರು ಹಾಗೂ ನನ್ನ ಸಹೋದರ ಅಣ್ಣ ಶ್ರೀಯುತ ವೆಂಕಟೇಶ್ವರವರು ಮತ್ತು ನನ್ನ ಎಲ್ಲ ಸ್ನೇಹಿತ ಬಳಗದವರು, ಶಾಂತ ಆಸ್ಪತ್ರೆಯ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ನನಗೆ ಒಂದು ಆಶ್ಚರ್ಯಯುತವಾದಂಥ 50ನೇ ಹುಟ್ಟುಹಬ್ಬದ ಆಚರಣೆಯನ್ನು ಆರಂಭಿಸಿದ್ದು ತುಂಬ ಸಂತೋಷ ಕೊಡ್ತಾಯಿದೆ. ಹಾಗೆ ಇದರಿಂದ ನನಗೆ ಇನ್ನೂ ಒಂದು ಖುಷಿ ಆಗ್ತಾಯಿದೆ. ಈ ಒಂದು ನಾನು ಕರ್ತವ್ಯವೇ ದೇವರಂತ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು. ನಾನು ಇಷ್ಟೊಂದು ಪ್ರೀತಿ ಗಳಿಸಿದ್ದೀನಲ್ಲ, ಇವರೆಲ್ಲ ಆಶೀರ್ವಾದದಿಂದ ನಾವೊಬ್ಬ ರೈತನ ಮಗ ಆಗಿ ನಾವು PUCಗೆ ಬೆಂಗಳೂರು ಬಂದಾಗ ಏನೂ ಇಲ್ಲದೆ ಒಂದು ಸೈಕಲ್ ಇಲ್ಲದೆ ಬಂದಂಥವರು. ಸೊ ಈ ಒಂದು ಶಾಂತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಅಲ್ಲಿ ದೊರೆಯುವಂತಹ ಎಲ್ಲ ರೀತಿಯ ಚಿಕಿತ್ಸೆಗಳು, ಸರ್ಜರಿಗಳು, ಲೇಬರ್, ICU
ಏನು ಆಲ್ಮೋಸ್ಟ್ ಎಲ್ಲ ಫೆಸಿಲಿಟೀಸ್ ಇರುವಂತಹ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯು ಸುಸಜ್ಜಿತವಾಗಿ ರೋಗಿಗಳಿಗೆ ಸೇವೆ ಸಲ್ಲಿಸ್ತಾ ಇದೆ ಅಂದರೆ ಇದಕ್ಕೆಲ್ಲ ಕಾರಣ ಇವರ ಆಶೀರ್ವಾದ ಹೀಗೆ ಇರಲಿ ಅಂತೇಳಿ ನಾನು ಮತ್ತೊಮ್ಮೆ ಇವ್ರನ್ನೆಲ್ಲರಲ್ಲೂ ಆಶೀರ್ವಾದವನ್ನು ಬಯಸುತ್ತಾ ಈ ನನ್ನ ಒಂದು ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನು ಅವರು ನೆರವೇರಿಸಿದ್ದಕ್ಕೆ ನನಗೆ ಖುಷಿ ಮತ್ತಷ್ಟು ಹೆಚ್ಚಾಗಿದೆ. ಹಾಗೆ ನನ್ನ ಆರೋಗ್ಯದಲ್ಲೂ ಕೂಡ ಇನ್ನೂ ಮಾದರಿಯಾಗಿ ಇರಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಮತ್ತೊಮ್ಮೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ. ಈ ನನ್ನ ಮಾಧ್ಯಮ ಮಿತ್ರರು ಸಹ ಬಂದಿದ್ದಾರೆ. ಸೊ ನಮಸ್ತೆ ಮ್ಯಾಮ್. ಮತ್ತು ಇವರಿಗೆ ಜಸ್ಟ್ ನಾನು ಒಂದು ಮೆಸೇಜ್ ಅಷ್ಟೇ ಮಾಡಿದ್ದೆ, ನನ್ನ ಸ್ನೇಹಿತರಷ್ಟೇ ಮಾಡ್ತಾಯಿದ್ದು. ಇಲ್ಲಿ ಯಾವ ರೀತಿ ಅರೇಂಜ್ ಮಾಡಿರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಅಂದ್ಕೊಂಡಿರೋದಕ್ಕಿಂತನೂ ಅದ್ಭುತವಾಗಿ ಅರೇಂಜ್ ಆಯಿತು. ಮತ್ತು ಬಂದವರೆಲ್ಲ ಸೊ ಖುಷಿಯಾಗಿ ಹೋದರು. ಈಗ ನಾವೆಲ್ಲ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಕಾಮನಾಗಿ ಹೇಳ್ತಿರ್ತಾರೆ, ಗಂಡು ಹೆಣ್ಣು ಮದುವೆ ಆಯ್ತಾರೋ ನಮಗೇನಂದರೆ ಊಟ ಬೇಕಂತಿರ್ತೀವಿ. ಆದರೆ ಇಲ್ಲಿ ಅದನ್ನು ಎಕ್ಸ್ಪೆಕ್ಟ್ ಮಾಡ್ದೇ ಬಂದಂಥ ನನ್ನ ಗೆಳೆಯರು ಇವರಿಗೆಲ್ಲ ನನ್ನ ಆಚರಣೆಯನ್ನು ತುಂಬ ಒಂದು ಇಲ್ಲಿ ಪ್ರಿಪ್ರೇಷನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅಮ್ಮವರು ಮೊದಲು ಬಂದು ಕೊನೆಯವರೆಗೂ ಇಲ್ಲೇ ಇದ್ದಾರೆ. ಅದೊಂದು ನನಗೆ ತುಂಬ ಖುಷಿ ಕೊಡುತ್ತೆ. ಲಾಸ್ಟ್ ಇಯರ್ ಬರ್ಡೇಲೂ ಕೂಡ ನನ್ನ ಹರಸಿದ್ರು. ಅವರ ಆಶೀರ್ವಾದ ಹೀಗೆ ಇರಲಿ ಅಂತ ನಮ್ಮ ಮಾಲತಿ ಅಮ್ಮವ್ರಿಗೆ, ಹಾಗೆ ನನ್ನ ಸಹೋದರರಾದಂತಹ ಪರಮ್ ಗುಬ್ಬಿಯವರು, ಸಂಜೀವಪ್ಪನವರು, ನನ್ನ ಗೆಳೆಯ ಹುಲಿಯೂರ್ದುರ್ಗ ಲಕ್ಷ್ಮೀನಾರಾಯಣ, ಗುಡ್ಡೇಗೌಡರು, ಆಗ ನಮ್ಮ ಚಂದ್ರು ಅವರು, ನಮ್ಮ ಆಸ್ಪತ್ರೆ ಸಿಬ್ಬಂದಿಯವರ ಒಂದು ಸಹಕಾರದಿಂದ ನಾವು ಈ ಒಂದು 50 ವರ್ಷವನ್ನು ಸಂತೋಷವಾಗಿ, ಅಂದರೆ ಯಾವುದೇ ಒಂದು ಕಾಯಿಲೆಗಳಿಲ್ಲದೆ ಯಾವುದೇ ಮಾತ್ರೆಗಳನ್ನ ತಗೊಳ್ದೇ ನಾವು ತುಂಬಿಸಿದ್ದೀವಿ ಅಂತ ಅಂದರೆ ಇದಕ್ಕೆ ಮುಖ್ಯ ಕಾರಣ ನಿಮ್ಮೆಲ್ಲರ ಒಂದು ಆಶೀರ್ವಾದ.